ಫೈನಾನ್ಸ್ ಕಂಪನಿಗಳ ಕಿರುಕುಳ, ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಲಾಗಿದೆ. ಫೈನಾನ್ಸ್ ಸಿಬ್ಬಂದಿ ಮನೆಯೊಳಗೆ ಬೀಳ್ಬಿಟ್ಟಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಬಡ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. 4 ದಿನಗಳ ಕಾಲಾವಕಾಶವನ್ನ ಕೊಡಿ ಅಂತ ಕೇಳಿದ್ರು ಕೂಡ ಸಿಬ್ಬಂದಿ ಒಪ್ಕೊಳ್ತಾ ಇಲ್ಲ. ಪೊಲೀಸಿಗಾದ್ರೂ ಹೇಳಿ, ಯಾರಿಗಾದ್ರೂ ಹೇಳಿ, ನಮಗೆ ಹಣ ಕಟ್ಟಿ, ಹಣ ಕೊಡೋವರೆಗೂ ನಾವು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನೋಡಿ, ದಿನದಿಂದ ದಿನಕ್ಕೆ ಈ ಫೈನಾನ್ಸ್ ಕಂಪನಿಯವರ ಹಾವಳಿ ಹೆಚ್ಚಾಗ್ತಾನೇ ಇದೆ. ಅದರಲ್ಲೂ ಬೆಳಗಾವಿಯಲ್ಲಿ ಅಂತೂ ನಿರಂತರವಾಗಿ ಹಿಂಸೆ ಕೊಡ್ತಿದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ. ಪೊಲೀಸರಿಗಾದ್ರೂ ಹೇಳಿ, ಯಾರಿಗಾದ್ರೂ ಹೇಳಿ, ನಾವು ಹೋಗಲ್ಲ ಅಂತ ಅಂದ್ರೆ ನಾವು ಯಾವ ರೂಲ್ಸಿಗೂ ತಲೆ ಬಗ್ಗಲ್ಲ ಅಂತ ಇವ್ರದೇ ಒಂದು ರೂಲ್ಸು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮನೆಗೆ ಹೋಗಿ ಕೂತಿರೋದು. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ. ಕೇರವಾಡ ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿ ದಿನನಿತ್ಯವೂ ಟಾರ್ಚರ್ ಮಾಡ್ತಿದ್ದಾರೆ. ಹಣ ಕೊಟ್ರಷ್ಟೇನೆ ಮನೆಯಿಂದ ಹೋಗ್ತೇವೆ ಅಂತ ಆವಾಜ್ ಬೇರೆ ಹಾಕ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಗೆ ಬಂದ್ರೆ ರಾತ್ರಿ 10 ಗಂಟೆವರೆಗೂ ಮನೆಯಲ್ಲಿಗೆ ಠಿಕಾಣಿ ಹೊರಡ್ತಾರೆ. ನೋಡಿ, ಇದೇ ಕಾರಣಕ್ಕಾಗಿಯೇ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಿತು. ಇದೇ ಕಾರಣಕ್ಕಾಗಿ ಕೆಲವೊಂದು ಕಠಿಣ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದು. ರಾತ್ರಿ 10 ಗಂಟೆವರೆಗೂ ಇವರು ಮನೆಯಲ್ಲೇ ಠಿಕಾಣಿ ಹೊಡೆದ್ರೆ ಆ ಮನೆಯಲ್ಲಿರೋರು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು? ನೀವು ಯಾರಿಗೆ ಬೇಕಾದ್ರೂ ಹೇಳ್ಕೊಳ್ಳಿ, ನಾವೆಲ್ಲೂ ಹೋಗಲ್ಲ ಅಂತ ಹೇಳಿದ್ರೆ, ಹಾಗಿದ್ರೆ ಇವ್ರಿಗೆ ಯಾರ ಮಾತಿಗೂ ಬೆಲೆ ಕೊಡಲ್ವಾ? ಇವ್ರದ್ದೇ ಆಡಿದ್ದೇ ಆಟನಾ? ಇವ್ರ ವಿರುದ್ಧ ಹಾಕಿದ್ರೆ ಕಠಿಣ ಕ್ರಮ ಆಗ್ಬೇಕಲ್ವಾ? ಸುಗ್ರೀವಾಜ್ಞೆ ಬರುತ್ತೆ ಅಂತಂದ್ರೆ ಅದು ಎಲ್ರಿಗೂ ಅನ್ವಯ ಆಗುತ್ತಲ್ವಾ? ಏನಿಲ್ರಿ ಸರ್, ಸಂಜ್ಞಾರು ಬಂದು ಟಾರ್ಚರ್ ಕೊಡತ್ತಾರ್ರಿ. ಡೈಲಿ ಬಂದು ಟಾರ್ಚರ್ ಕೊಡ್ತಾರೆ, ರಾತ್ರಿ ಹಗಲಿ ನಿಲ್ತಾರ್ರಿ. ಏನಂತಾರ್ರಿ, ಈ ಸರಿ ಅಮೌಂಟ್ ಇಲ್ರಿ, ಕಟ್ತೇವೆ ಅಂತಂದ್ರೆ ಏನಂತಾರೆ ಗೊತ್ತೈತ್ರಿ, ನೀವು ಊರ್ಲಿ ಹಾಕೋರ್ಬೇಕಾರೆ ಅಮೌಂಟ್ ಕಟ್ರಿ ಅಂತ ಹೇಳ್ತಾರೆ ನಮಗೆ. ಯಾರ ಕಾಲು ಬಿಡ್ರಿ, ಊರಾಗ ಹೋಗಿ ಕಟ್ರಿ, ಭಿಕ್ಷೆ ಬೇಡ್ರಿ, ಕಟ್ರಿ ಅಂತ ಹೇಳ್ತಾರೆ ನಮಗೆ. ಬಂದ ರಾತ್ರಿ ಹಗಲಿ ಟಾರ್ಚರ್ ಕೊಡ್ತಾರೆ ನಮಗೆ. ದಿನ ರೀ ಸರ, ಕಂಪ್ಲೇಂಟ್ದು ಕೊಟ್ಟಿಲ್ರಿ ಸರ, ನಾವು ಕೊಟ್ಟಿಲ್ರಿ ಸರ. ನಾವು ಅದಕ್ಕಾಗಿ ಇಲ್ಲಿಗಾಗಿ ಬಂದೇವ್ರಿ DC ಆಫೀಸ್ಗೆ. ನಾವು ಗುಂಡೇನಟ್ಟಿರಿ ಸರ. ನಮ್ಮ ಊರನ ಮಂದಿ ಸಾಲ ಕಟ್ಟಂತ ತೊಂದರೆ ಮಾಡ್ತಾರೆ. ಮನೆ ಬಾಗಿಲಿಗೆ ಬಂದು ನಿಂತ ಬೈತಾರ್ರಿ. ನೀವು ಕಟ್ಟಕ್ಕಾಗದ್ರಿ ಯಾಕೆ ತಗೋಬೇಕ್ರಿ, ಕಟ್ಟಬೇಕ್ರಿ ಕಡ್ಡಾಯವಾಗಿ ಅಂತಾರೆ. ಕಟ್ತೇವ್ರಿ ನಾವು ಟೈಮ್ ಕೊಡ್ರಿ ಅಂದ್ರೂ ಕೇಳಂಗಿಲ್ರಿ. ಕಟ್ಟಬೇಕಾರಿ ನೀವು ಏನು ಮಾಡ್ತೀರ ಗೊತ್ತಿಲ್ಲ, ಕಟ್ರಿ ಅಂತಾರೆ. ಏನು ಮಾಡ್ಬೇಕ್ರಿ, ನಾವು ಒಮ್ಮೆ ಇರ್ತಾವ ಒಮ್ಮೆ ಇರೋದಿಲ್ರಿ. ಕೂಲಿ ಮಾಡೇನ ಕಟ್ಬೇಕ್ರಿ. ನಮ್ದು 50,000 ರೂಪಾಯಿ ಐತ್ರಿ. ಭಾಳ ತೊಂದ್ರೆ. ಕಟ್ಟಿದೇವ್ರಿ, ಅರ್ಧ ಮಟ್ಟ ಕಟ್ಟೇವ್ರಿ. ಇನ್ನೊಂದು ಸ್ವಲ್ಪ ಐತ್ರಿ, ಅಟ್ಟಕ್ಕೆ ತಡ್ಕೋವಲ್ರಿ ಅವ್ರ. ನಾವೇನು ಕಟ್ಟಲ್ಲ ಅಂದಿಲ್ರಿ, ಮತ್ತು ಕಟ್ಟತ್ತೇವ್ರಿ. ಅವ್ರಿಗೊಂದು 6 ತಿಂಗಳ ಟೈಮ್ ಕೊಡ್ರಿ ಅಂತ ಅನ್ನತ್ತೇವ್ರಿ. ನಾವು ಇಷ್ಟು ತೊಂದ್ರೆ ನೋಡ್ರಿ, ದುಡ್ದನ್ನ ಕಟ್ಟಬೇಕ್ರಿ. ಕರ್ನಾಟಕ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದು ಕಡಿಮೆ ಆಗೋ ಹಂತದಲ್ಲಿ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಸರ್ಕಾರ ಆದೇಶ ಮಾಡಿದ್ರೂ ಕೂಡ ಇವತ್ತು ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಮನೆಗಳಿಗೆ ಹೋಗಿ ರಾತ್ರಿ 12 ಗಂಟೆವರೆಗೂ, ಬೆಳಗಿನ 8 ಗಂಟೆದಿಂದ ರಾತ್ರಿ 12 ಗಂಟೆವರೆಗೂ ಜನರಿಗೆ ಕಿರುಕುಳ ಕೊಡುವುದು ಮಾತ್ರ ತಪ್ಪಿಲ್ಲ. ಇದರ ಬಗ್ಗೆ ನಾವು DC ಅವ್ರ ಹತ್ರ ಇವತ್ತು ಒಂದು ಮನವಿ ಕೊಡಕ್ಕೆ ಬಂದೀವಿ. ಅತಿ ಶೀಘ್ರದೊಳಗನ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗಬೇಕು. ಮತ್ತು ಸರ್ಕಾರಕ್ಕೆ ನನ್ನೊಂದು ಮನವಿ ಏನಂದ್ರೆ, ಕಾಗದದ ರೂಪದೊಳಗೆ ತಾವು ಜಾರಿಗೆ ತಂದ್ರೆ
ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಬೆಳಗಾವಿಯಲ್ಲಿ ನಿರಂತರವಾಗಿ ಈ ಥರದ ಪ್ರಕರಣಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಇದು ಯಾಕೋ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುತ್ತೆ, ಕಠಿಣ ರೂಲ್ಸನ್ನು ತರುತ್ತೆ ಅಂದ್ರೂ ಯಾರಿಗೆ ಬೇಕಾದ್ರೆ ಹೇಳ್ಕೊಳ್ಳಿ, ನಾವು ಇರೋದೇ ಹಿಂಗೆ, ನಾವು ಮಾಡೋದೇ ಹಿಂಗೆ ಅಂತಂದ್ರೆ ಇವ್ರು ಯಾರಿಗೂ ಬಗ್ಗೋದೇ ಇಲ್ವಾ? ಹಾಗಿದ್ರೆ ಇವರಿಗೆ ಸಪ್ರೇಟ್ ಏನಾದರೂ ರೂಲ್ಸ್ ಅಂತ ಏನಾದರೂ ಇದೆಯಾ? ಯಾಕೆ ಇಷ್ಟರ ಮಟ್ಟಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ? ನೀತಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮುಂದುವರೆದಿದೆ ಅಂತ ಹೇಳ್ಬೋದು. ಇದು ಏನು 2024-25ನೇ ಸಾಲಿನ ಒಂದು ಆರ್ಥಿಕ ವರ್ಷ ಅಂತ್ಯ ವರ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲಾ ಫೈನಾನ್ಸ್ ಕಂಪನಿಗಳು ತಮ್ಮ ರಿಕವರಿ ಮೊತ್ತವನ್ನು ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಈ ರೀತಿಯ ಮನೆಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಗ್ರಾಹಕರಾಗಿರ್ಬೋದು ಅವರಿಗೆ ಈ ರೀತಿ ಒಂದು ಬೆದರಿಕೆ ಹಾಕ್ತಿರ್ತಕ್ಕಂಥ ಹಣ ಕೊಡ್ಲೇಬೇಕು ಅನ್ನೋಂತ ಒಂದು ಪಟ್ಟಣ ಹಿಡಿತಿರ್ತಕ್ಕಂಥ ಇದು ಕೇವಲ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೇರವಾಡ್ ಮತ್ತು ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿ ಮನೆಯಲ್ಲಿ ಕುಳಿತು ಒಂದು ಹಣ ವಸೂಲಿ ಮಾಡೋದಕ್ಕೆ ಯಾವ ರೀತಿ ಒಂದು ವರ್ತನೆ ಮಾಡಿದಿರ್ತ ಅನ್ನುವಂಥ ದೃಶ್ಯಗಳಂತ ಹೇಳ್ಬೋದು. ನೀತಿ ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀನಿ ಅಂತ ಮಾತನ್ನ ಹೇಳ್ತಾರೆ. ಫೈನಾನ್ಸ್ಗಳ ವಿರುದ್ಧ ಒಂದು ಕಠಿಣ ಕಾನೂನಿನ ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನು ಫೈನಾನ್ಸ್ ಸಿಬ್ಬಂದಿಗಳು ಮಾತ್ರ ತಮ್ಮ ವರ್ತನೆ ಮಾತ್ರ ಇಲ್ಲಿ ಸುಧಾರಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಒಂದು ಜಿಲ್ಲಾಡಳಿತ ಯಾರೆಲ್ಲ ಫೈನಾನ್ಸ್ಗಳಲ್ಲಿ ಸಾಲ ಪಡೆದುಕೊಂಡಿದ್ದಾರೋ ಅವರಿಗೆ ಒಂದು ಸೂಚನೆ ಕೊಟ್ಟಿತ್ತು, ಯಾರಾದ್ರೂ ಮನೆಗೆ ಬಂದು ಈ ರೀತಿ ಕಿರುಕುಳ ಕೊಟ್ಟರೆ ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಒಂದು ಫೈನಾನ್ಸ್ ಕಂಪ್ನಿ ಮತ್ತು ಆ ಸಿಬ್ಬಂದಿ ವಿರುದ್ಧ ದೂರು ಕೊಡಬೇಕು ಅನ್ನೋಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿತ್ತು. ಜೊತೆಗೆ ಇನ್ನೊಂದು ಬೆಳಗಾವಿಯಲ್ಲಿ ಅಂದ್ರೆ ರಾಜ್ಯದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫೈನಾನ್ಸ್ ಗಳು ಇರ್ತಕ್ಕಂಥದ್ದು ಬೆಳಗಾವಿಯಲ್ಲಿ 2,000ದಷ್ಟು ಒಂದು ಏನು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ಫೈನಾನ್ಸ್ ಗಳಾಗಿರ್ಬೋದು, ಸ್ವಸಹಾಯ ಸಂಘ ಆಗಿರ್ಬೋದು, ಈ ರೀತಿ 2,000ಕ್ಕಿಂತ ಅಧಿಕ ಒಂದು ಈ ರೀತಿಯ ಒಂದು ಫೈನಾನ್ಸ್ ಕಂಪನಿಗಳಿದಾವೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಏನು ಒಂದೇ ಫೈನಾನ್ಸ್ ಅಲ್ಲ 3-4 ಫೈನಾನ್ಸ್ ಗಳಲ್ಲಿ ಸಾಲವನ್ನು ಪಡೆದು ಅಂತ ಮಹಿಳೆಯರೇನಾದ್ರೆ ಅವರಿಗೆ ಸಾಲವನ್ನು ಭರಿಸೋದಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಇನ್ನು ಒಂದು ವಿಚಾರ ಏನಂದ್ರೆ ನೀತಿ ಮಧ್ಯವರ್ತಿಗಳ ಮೂಲಕ ಯಾರೆಲ್ಲ ಒಂದು ಫೈನಾನ್ಸ್ ನಲ್ಲಿ ಸಾಲ ಪಡೆದುಕೊಂಡಿದ್ದಾರೋ ಅಂತವರಿಗೆ ಈ ರೀತಿಯ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕಂದ್ರೆ ಮಧ್ಯವರ್ತಿಗಳ ಹಣವನ್ನ ಪಡೆದು ಆ ಒಂದು ಯಾರ ಹೆಸರು ಸಾಲ ಪಡೆದು ಅವರಿಗೆ ಸಾಲವನ್ನು ಕೊಟ್ಟಿಲ್ಲ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ 350 ಪ್ರಕರಣ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಏನು ವಿವಿಧ ಪೊಲೀಸ್ ಠಾಣೆಗಳು ಕೂಡ ದೂರು ಕೂಡ ದಾಖಲಾಗಿದ್ದಾವೆ. ಜಿಲ್ಲಾಡಳಿತ ಮನವಿ ಮಾಡೋದು ಒಂದೇ ಏನಂದ್ರೆ ಎಲ್ಲರೂ ಕೂಡ ಈ ರೀತಿ ಫೈನಾನ್ಸ್ ಕಿರುಕುಳಕ್ಕೆ ಯಾರಾದ್ರೂ ಬಂದ್ರೆ ಅಲ್ಲಿ ಹೋಗಿ ದೂರನ್ನ ಕೊಡಬೇಕು. ಎರಡನೇದಾಗಿ ಏನು ಸರ್ಕಾರ ಒಂದಿಷ್ಟು ಸೂಚನೆ ಕೊಟ್ಟಿದೆ, ಯಾರಿಗೆ ಹಣ ತುಂಬೋದಕ್ಕಾಗಲು ಅಂತವರಿಗೆ 4ರಿಂದ 5 ತಿಂಗಳ ಕಾಲಾವಕಾಶ ಮಾಡಿಕೊಡ್ಬೇಕು ಅನ್ನೋಂತ ಒಂದು ಸೂಚನೆ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗಳ ಒಂದು ದಬ್ಬಾಳಿಕೆ ಮತ್ತು ಈ ರೀತಿಯ ಒಂದು ವರ್ತನೆ ಮಾತ್ರ ನಿಲ್ತಾ ಇಲ್ಲ ಅಂತಾನೆ ಹೇಳ್ಬೋದು.